ಯಾರೋ ತೋಟದಲ್ಲಿ ಬೆಳೆದಿರೋ ಹಣ್ಣನ್ನು ಕಣ್ಗಳು ನೋಡುತ್ತೆ. ಮನಸ್ಸು ಇಷ್ಟಪಟ್ಟು ಕಾಲು ಅದರ ಎತ್ತರಕ್ಕೆ ಜಿಗಿ ಅಂತ ಹೇಳುತ್ತೆ. ಕಾಲು ಜಿಗಿದು ಕೈಗಳನ್ನು ಕಿತ್ಕೋ ಅಂತ ಹೇಳುತ್ತೆ. ನೋಡಿ, ನೋಡಿದ್ದೇ ಯಾರೋ, ಆಸೆ ಪಟ್ಟಿದ್ದೇ ಯಾರೋ, ಜಿಗಿದಿದ್ದೇ ಯಾರೋ, ಕಿತ್ಕೊಂಡಿದ್ದೇ ಯಾರೋ. ತಿಂದಿದ್ದು ಮಾತ್ರ ಬಾಯಿ. ಬಾಯಿ ತಿಂದು ತನ್ನಲ್ಲಿಟ್ಕೊಳ್ಳಿಲ್ಲ, ಹೋಗಿದ್ದು ಹೊಟ್ಟೆಗೆ. ಇಷ್ಟೆಲ್ಲ ಆಗೋಷ್ಟರಲ್ಲಿ ಆ ತೋಟದ ಮಾಲೀಕ ಬಂದು ಒಂದು ಕೋಲು ತಗೊಂಡು ಆ ವ್ಯಕ್ತಿಯ ಬೆನ್ನಿನ ಮೇಲೆ ಒಂದು ಹೊಡಿತಾನೆ. ನೋವಿನಿಂದ ಬೆನ್ನು ಕೇಳುತ್ತೆ, ಸ್ವಾಮಿ, ಅವರೆಲ್ಲ ಮಾಡಿದ ತಪ್ಪಿಗೆ ನನಗ್ಯಾಕೆ ಹೊಡಿತಿದ್ದೀರಿ ಅಂತ. ಆ ಬೆನ್ನಿಗೆ ಹೊಡೆದಿದ್ದ ನೋವಿಗೆ ನೀರು ಬಂದಿದ್ದು ಮಾತ್ರ ಕಣ್ಣಲ್ಲಿ. ಆ ಹಣ್ಣನ್ನು ನೋಡಿ ಮೊದಲು ಆಸೆ ಪಟ್ಟಿದ್ದು ಕಣ್ಣೆ. ಇದರಿಂದ ಏನು ಅರ್ಥ ಆಗುತ್ತೆ ಅಂದರೆ, ನೀವು ಮಾಡಿರೋ ತಪ್ಪಿನಿಂದ ಯಾರಿಗೆ ಶಿಕ್ಷೆ ಆದ್ರೂ ಅದರ ಪ್ರತಿಫಲ ಮಾತ್ರ ನಿಮಗೆ ಸಿಗುತ್ತೆ. ನೀವು ಯಾರ ತಪ್ಪನ್ನು ಎತ್ತಿ ಹಾಡ್ಕೋಬಾರ್ದು. ಯಾಕೆ ಅಂದರೆ, ಎಲ್ಲ ತಪ್ಪನ್ನು ಲೆಕ್ಕ ಹಾಕೋಕೆ ಭಗವಂತ ಒಬ್ಬ ಇದ್ದಾನೆ. ಒಳ್ಳೆತನ ಮತ್ತು ಪ್ರಾಮಾಣಿಕತನನ ಇಡೀ ಪ್ರಪಂಚ ಎಲ್ಲ ಸುತ್ತಾಡಿ ಹುಡುಕಿ ಅದು ನಿಮ್ಮಲ್ಲೇ ಇಲ್ಲ ಅಂದರೆ ಬೇರೆ ಎಲ್ಲಿ ಸಿಗೋದಿಲ್ಲ.